2 ದಿನಗಳ ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಪ್ಯಾರಿಸ್ನಲ್ಲಿಂದು ಕೃತಕ ಬುದ್ಧಿಮತ್ತೆ ಎಐ ಕ್ರಿಯಾ ಶೃಂಗಸಭೆಯ ಸಹ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ವೇಳೆ ಅವರು ಕೃತಕ ಬುದ್ಧಿಮತ್ತೆಯು ಪರಿವರ್ತನಾ ಶಕ್ತಿಯಾಗಿದ್ದು 21ನೇ ಶತಮಾನದಲ್ಲಿ ಮಾನವೀಯತೆಯ ಸಂಕೇತವನ್ನು ಕೃತಕ ಬುದ್ಧಿಮತ್ತೆ ಬರೆಯುತ್ತಿದೆ. ಕೃತಕ ಬುದ್ಧಿಮತ್ತೆಯು ಅಗಾಧ ಸಾಮರ್ಥ್ಯ ಹೊಂದಿದೆ. ತಂತ್ರಜ್ಞಾನದ ಭವಿಷ್ಯವನ್ನು ರೂಪಿಸಲು ಸಾಮೂಹಿಕ ಜಾಗತಿಕ ಪ್ರಯತ್ನಗಳು ಅವಶ್ಯ ಎಂದರು. ಕೃತಕ ಬುದ್ಧಿಮತ್ತೆ ಪ್ರಭಾವ ಬೀರುತ್ತಿದ್ದು ಈಗಾಗಲೇ ಜೀವನ ಗುಣಮಟ್ಟ, ಆರ್ಥಿಕತೆ, ಭದ್ರತೆ ಹಾಗೂ ಸಮಾಜವನ್ನು ಮರುರೂಪಿಸುತ್ತಿದೆ. ಈ ಶತಮಾನದಲ್ಲಿ ಮಾನವೀಯತೆಗೆ ಕೃತಕ ಬುದ್ಧಿಮತ್ತೆ ಹೊಸ ಸಂಕೇತ ಸೂಚಕವಾಗಿದೆ. ಇತಿಹಾಸದಲ್ಲಿನ ಇತರ ತಂತ್ರಜ್ಞಾನ ಮೈಲುಗಲ್ಲುಗಳಿಗಿಂತ ಭಿನ್ನವಾಗಿದೆ. ಕೃತಕ ಬುದ್ಧಿಮತ್ತೆ ಆಡಳಿತಕ್ಕೆ ಏಕೀಕೃತ ಜಾಗತಿಕ ವಿಧಾನ ಅವಶ್ಯವಾಗಿದ್ದು, ಮಾನದಂಡಗಳು ಹಾಗೂ ನಿಯಮಗಳನ್ನು ಸಾಮೂಹಿಕವಾಗಿ ರೂಪಿಸಬೇಕಾಗಿದೆ ಎಂದು ಹೇಳಿದರು. ವಿವಿಧ ಕ್ಷೇತ್ರಗಳಲ್ಲಿನ ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯದ ಕುರಿತು ವಿವರಿಸಿದ ಪ್ರಧಾನಿ, ಕೃಷಿ ಮತ್ತು ಪರಿಸರ ಸಂರಕ್ಷಣೆಯಂತಹ ಕೈಗಾರಿಕೆಗಳನ್ನು ಪರಿವರ್ತಿಸಬಹುದು. ಅಂತಿಮವಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳತ್ತ ಪ್ರಯಾಣವನ್ನು ಸುಲಭ ಮತ್ತು ವೇಗಗೊಳಿಸಬಹುದಾಗಿದೆ. ಕೃತಕ ಬುದ್ಧಿಮತ್ತೆಯಿಂದ ಸೈಬರ್ ಭದ್ರತಾ ಬೆದರಿಕೆಗಳು, ತಪ್ಪು ಮಾಹಿತಿ ಹಾಗೂ ಡೀಪ್ ಫೇಕ್ ಸೇರಿದಂತೆ ಗಮನಾರ್ಹ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು. ಯಾಂತ್ರೀಕರಣದಿಂದಾಗಿ ಉದ್ಯೋಗ ನಷ್ಟವಾಗುವ ಭೀತಿಯನ್ನು ಒಪ್ಪಿಕೊಂಡ ಪ್ರಧಾನಿ, ತಾಂತ್ರಿಕ ಪ್ರಗತಿಯ ಜತೆಗೆ ಹೊಸ ಉದ್ಯೋಗ ವರ್ಗಗಳು ಹೊರಹೊಮ್ಮುವುದನ್ನು ಇತಿಹಾಸವು ತೋರಿಸಿದೆ. ತಂತ್ರಜ್ಞಾನದಿಂದ ಉದ್ಯೋಗ ಕಣ್ಮರೆಯಾಗುವುದಿಲ್ಲ, ಹೊಸ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಎಂದು ಪ್ರಧಾನಿ ಹೇಳಿದರು. Address risks and build trust. To do this, we must pull together resources and talent. We must develop open source systems that enhance trust and transparency. Friends, India has successfully built a digital public infrastructure for over 1.4 billion people at a very low cost. It is built around an open and accessible network. It has regulations and a wide range of applications to modernize our economy, reform governance, and transform the lives of our people.